He's touching me in my house. Did he not touch me in my house? Problem ಏನಂತ ಹೇಳಿ ಆಯ್ತಮ್ಮ ಕೇಳಿ ಇಲ್ಲಿ ನೋಡಿ ಮುಟ್ಬೇಡಿ ಯಾಕೆ ಅದನ್ನ ತೆಗಿತಾ ಇದ್ದೀರಾ ಅಂತ ಕ್ಯಾಮೆರಾ ಮುಟ್ಬೇಡಿ ಆಯ್ತು ಸರಿ ಏನಕ್ಕಂತ ತೆಗಿಲೇಬೇಕು ಅಲ್ಲ ಒಂದು ನಿಮಿಷ ನಿಮ್ಮ ಪ್ರಾಬ್ಲಮ್ ಏನಂತ ನೀವು ಇಲ್ಲಿವರೆಗೆ ಮಾಡಿದ್ದನ್ನೇ ನಾನು ರೆಕಾರ್ಡ್ ಮಾಡ್ಬೇಕು ತಾನೆ why did you come into my house to listen to the problem why is he touching my camera ಒಂದು ನಿಮಿಷ ನಾವು ನಿಮ್ಮ ಪ್ರಾಬ್ಲಮ್ ಕೇಳಕ್ಕೆ ಬರ್ತೀವಿ ನೀವು ಯಾಕೆ ಶೂಟ್ ಮಾಡ್ತಾ ಇದ್ದೀರಾ ಅದನ್ನ ಕ್ಯಾಮೆರಾದಲ್ಲಿ ನೀವು ಶೂಟ್ ಮಾಡಕ್ಕೆ ಯಾಕೆ ಶೂಟ್ ಮಾಡ್ತಾ ಇದ್ದೀರಾ ಅಂತ I asked him to move out of the house why is he sitting inside and why is my father taking him up ಒಂದು ನಿಮಿಷ ಅವರು ನಿಮ್ಮ ಪ್ರಾಬ್ಲಮ್ ಕೇಳೋದಕ್ಕೆ ನಾವು ಬಂದಿರೋದು ಸರಿ ಗೊತ್ತಾಯ್ತಾ ಹಾಗಿದ್ರೆ ಕ್ಯಾಮೆರಾ ಯಾಕೆ ಮುಟ್ತಾ ಇದ್ದೀರಾ ಅಲ್ಲ ನೀವು ಕ್ಯಾಮೆರಾ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ನಿಮ್ಮನ್ನ ಕಂಡ್ರೆ ಭಯ ಯಾಕೆ ಭಯ ಇಲ್ಲಿವರೆಗೆ ಮೋಸ ಮಾಡಿದ್ದೀರಾ ನಾವೇನು ಮೋಸ ಮಾಡಿದೀವಿ ಪ್ರತಿ ಪೊಲೀಸ್ನವರನ್ನು ಇಷ್ಟ ಬಂದಿದ್ದನ್ನು ಮಾಡಿದ್ದಾರೆ ಮತ್ತೆ why did he touch the camera why did he touch my person why did he touch my person ನಿಮಗೆ ಒಂದು ನಿಮಿಷ why did you call them inside the house they have to inquire if they have to inquire then they have to stand outside and inquire why are you taking him into my room ನಿನ್ನ ರೂಮ್ ಗಲ್ಲ no he has to stand outside please ask him to stand outside you please she will be there no she just I say no I was ill-treated at the police commissioner's office please understand they're not case up to the commissioner nobody is safe and how can he touch me how can he touch me how can he touch a woman why did he touch why did he come in and why didn't he touch the camera please ಆ ಕಡೆ ಬನ್ನಿ ಅವರು ನಮ್ಮ ರಿಕ್ವೆಸ್ಟ್ ಇಂದ ಬಂದಿರೋದು ಸರಿ no this won't work out please ಬನ್ನಿ ನಾವು ಹೊರಗಡೆ ಬಂದ ತಕ್ಷಣ ನೋಡಿದ್ರು ನಮ್ಗೆ ಎಷ್ಟು ಇದಾಯ್ತು ಬಂದು ತಕ್ಷಣ ಹೊರಗಡೆ ಬಂದು ನಾವು ನೋಡ್ತಾ ನಮಗೆ ಒಂಥರ ನೋಡ್ತಾ ದೇವಸ್ಥಾನಕ್ಕೆ ಬಂದಾಗ ಆಯ್ತು no don't do anything please ನಾವು ಹೊರಗಡೆ ಬಂದ ತಕ್ಷಣ ದೇವ್ರ ಮನೆಗೆ ಬಂದಂಗೆ ಆಯ್ತಲ್ಲ ಬಂದು ಹೊರಗಡೆ ಬಂದಿಲ್ವಾ ಸರಿ ಅದೆಲ್ಲ ಬೇರೆ ದೇವರು ಬೇರೆ ಪ್ರಾಬ್ಲಮ್ ಏನಿದೆ ಹೆಂಗಸ್ರನ್ನ ಮುಟ್ಟೋ ಹಾಗಿಲ್ಲ ದಟ್ಸ್ ದ ಟ್ರೂತ್ ಯು ಪ್ಲೀಸ್ ಕಮ್ ಬನ್ನಿ ಈಗ ದಯವಿಟ್ಟು ಐ ಆಮ್ ದ ಒನ್ ಹೂ ಹಸ್ ಗಿವನ್ ದ ಕೇಸ್ ಅಂಡ್ ದಿಸ್ ಕೇಸ್ ಇಸ್ ಗೋಯಿಂಗ್ ಟು ದ ಸುಪ್ರೀಂ ಕೋರ್ಟ್ ದಯವಿಟ್ಟು ಡೋಂಟ್ ಟ್ರೈ ಟು ಡೂ ಎನಿಥಿಂಗ್ ಟು ದ ಎವಿಡೆನ್ಸ್ ಪ್ರಾಬ್ಲಮ್ ಕರೆಂಟ್ ಏನು ಹೇಳಿ ಅಲ್ಲ ವಿಚಾರ ಮಾಡೋದು ನಾವು ಮಾತಾಡೋದೇ ವಿಡಿಯೋ ಮಾಡೋದು ಅದೇನು ಪ್ರಯೋಜನ ನಾವು ಬಂದು ನೀವು ಕರ್ದಕ್ಕೆ ನಾವು ಬಂದಿರೋದು ಅಷ್ಟು ನಮ್ಮ ವಿಡಿಯೋ ಮಾಡೋಕೆ ಏನು ಮಾಡೋಕ್ಕೆ ಏನಿದಾಗ ಅಲ್ವಾ ನೀವು ಇನ್ವಿಟೇಷನ್ ನಮ್ಮ ಮನೆಗೆ ಬರ್ತೀವಾ ನಾವು ಹೊರಗಡೆ ಕಾಲಿಟ್ಟ ತಕ್ಷಣ ನೀವು ದೇವಸ್ಥಾನಕ್ಕೆ ಬಂದಂಗೆ ಆಯ್ತದ ಹೊರಗಡೆ ಬಂದು ಸೂ ಬಿತ್ತಿದ್ದೀರಿ ಹೆಸರಲ್ಲಿ ನಾವು ಕಾಮನ್ ಆಗಿ ಕೂತ್ಬಿಡ್ತೀವಿ ನಮಗೆ ಬಂದು ಸೊಪ್ಪಿಲ್ಲ ಕೂರಕ್ಕೆ ಹೊರಗಡೆ ಬಂದು ನಾವು ಸೂ ಬಿಚ್ಚಿ ನಮಗೆ ಒಂಥರ ಇದಾಯ್ತು ಒಂಥರ ಎಮೋಷನಲ್ ಫೀಲಿಂಗ್ ಅಂತ ಬಂದ ನಾವು ಯಾಕೆ ನಮ್ದು ರಿವೇಜ್ ಇದೆ ಫಸ್ಟ್ ಟೈಮ್ ಬಂದು ಮನೆ ನೋಡ್ತಾ ಇರೋದು ನಮ್ಮನ್ನೇ